ಜಯಚಾಮರಾಜ ಒಡೆಯರವ್ರ ಬಗ್ಗೆ ಅವರು ವಾಗ್ಗೇಯಕಾರರಾಗಿದ್ದರು. 100ಕ್ಕೂ ಹೆಚ್ಚು ಸ್ವೋಪಜ್ಞವಾದ ಸಂಗೀತ ರಚನೆಗಳನ್ನು ಸಂಸ್ಕೃತದಲ್ಲಿ ರಚನೆ ಮಾಡಿದ್ರು. ಒಂದರೊಳಗೆ ಬಳಸಿರೋ ರಾಗ ಮತ್ತೊಂದರೊಳಗೆ ಬಳಸಿಲ್ಲ. ಅದನ್ನು ಹಾಡೋದು ಅಂದರೆ ಸಂಗೀತಗಾರನ ಯೋಗ್ಯತೆಯನ್ನು ತೋರ್ಪಡಿಸುತ್ತದೆ ಅಂತ ದತ್ತಾತ್ರೇಯ ಸ್ವಾಮಿಯನ್ನು ಕುರಿತಾದ ಅವರ ಸಂಶೋಧನೆ ಲೋಕವಿಖ್ಯಾತವಾದದ್ದು. ಭೋಜರಾಜನ ಮಹಾಕೃತಿ ಒಂದು ಇತ್ತು, 1000 ಪುಟಗಳ ಮಹಾಗ್ರಂಥ. ಆ ಗ್ರಂಥದ ಬಗ್ಗೆ ಇವರು ಸಂಶೋಧನೆ ಮಾಡಿದ್ರು. ಆದರೆ ಪ್ರಕಟ ಮಾಡೋದಕ್ಕೆ ದುಡ್ಡಿರಲಿಲ್ಲ. ಮೈಸೂರು ಮಹಾರಾಜರ ಹತ್ರಕ್ಕೆ ಬಂದರು. ಎಷ್ಟು ಹಣ ಬೇಕಾಗುತ್ತೆ ಅಂದರು. ಆಗ ಅವರು ತಮಿಳಿನಲ್ಲಿ 9,000 ಅಂತಂದರು. ಮಹಾರಾಜರು ಏನೂ ಹೇಳಲಿಲ್ಲ. ನೀವು ಇದೊಂದೇ ಪುಸ್ತಕ ಅಲ್ಲ, ಇನ್ನು ಎಷ್ಟೋ ಪುಸ್ತಕ ರಚನೆ ಮಾಡಬೇಕು ಅಂತ 50,000 ಚೆಕ್ಕನ್ನು ಇವರು ಕೊಟ್ಟರಂತೆ. ಅದಕ್ಕೆ ಮಹಾರಾಜರಿಗೆ ಅವರು ಅರ್ಪಣೆ ಮಾಡಿದ್ದಾರೆ. ದಿಸ್ ವರ್ಕ್ ಆಫ್ ದಟ್ ಭೋಜರಾಜ ಈಸ್ ಡೆಡಿಕೇಟೆಡ್ ಟು ಅವರ್ ಟೈಮ್ಸ್ ಭೋಜರಾಜ ಅಂತ ಹೇಳಿಬಿಟ್ಟಿದನು. ಇಷ್ಟು ಉದಾರತೆ. 35 ಮಹಾಸಂಪುಟಗಳಲ್ಲಿ ಋಗ್ವೇದ ತಂದರು. ಇವತ್ತಿಗೂ ನಮಗೆ ಕನ್ನಡದಲ್ಲಿ ವೇದ ಬೇಕು, ಉಪನಿಷತ್ತು ಬೇಕು, 18 ಪುರಾಣಗಳು ಬೇಕು, ಆಗಮಗಳು ಬೇಕು ಅಂತಂದರೆ ಮಹಾರಾಜರ ಜಯಚಾಮರಾಜೇಂದ್ರ ಗ್ರಂಥರತ್ನಮಾಲಾ ಅಂತ ಅದು ಒಂದೇ ಇರೋದು. ಚಾಣಕ್ಯನ ಅರ್ಥಶಾಸ್ತ್ರವನ್ನು ಮೊದಲು ಹೊರಗೆ ತಂದು ಜಗತ್ತಿಗೆ ಅದನ್ನು ತೋರ್ಪಡಿಸಿದ್ದು ಮೈಸೂರು ಸಂಸ್ಥಾನದಲ್ಲಿ, ಮೈಸೂರು ಅರಮನೆಯಿಂದ ಬಂದ ಓರಿಯೆಂಟಲ್ ಲೈಬ್ರರಿನಲ್ಲಿ. ನಮ್ಮ ನರಸಿಂಹರಾಜ ಒಡೆಯರವರ ಈ ಹೆಸರಿನಲ್ಲಿರುವ ಈ ವಿಭಾಗ ವಿಸ್ತೀರ್ಣದ ಸಾರ್ಥಕ್ಯ ಇವತ್ತು ಬಂದಿದೆ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದರೆ ನಿಜವಾಗಲೂ ಇವತ್ತು ಆದರಣೀಯರಾದ ಯದುವೀರವರಿಗೆ ಮಹಾಜನತೆ ಕೊಟ್ಟಿರುವ ಸ್ವಾಗತ ನೋಡಿದ್ರೆ ಗೊತ್ತಾಗುತ್ತದೆ ದೊಡ್ಡವರ ಪರಂಪರೆಯಲ್ಲಿ ಬಂದವರಿಗೆ ಎಷ್ಟು ಗೌರವ ಕೊಡುತ್ತೆ ನಮ್ಮ ಸಮಾಜ ಅಂತ. ಯಾಕೆಂದರೆ ಯಾವಾಗಲೂ ಉತ್ತರ ಭಾರತದಿಂದ ಎಷ್ಟೋ 100 ವರ್ಷಗಳ ಕೆಳಗೆ ಯದುರಾಯರು ಬಂದಿದ್ದು, ಇಲ್ಲಿ ಮೈಸೂರಿನಲ್ಲಿ ಅವರು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದ್ದು, ವಿಜಯನಗರದ ಬೆಳವಣಿಗೆಗೂ ಕೂಡ ಕಾರಣರಾದದ್ದು. ಆಮೇಲೆ ವಿಶಾಲವಾದಂಥ ಈ ಪ್ರಾಂತ ಆ ಹೊತ್ತಿನ ಬ್ರಿಟಿಷರ ಆಳ್ವಿಕೆಯ ಭಾರತದಲ್ಲಿ 2ನೇ ಅತ್ಯಂತ ದೊಡ್ಡ ಸಂಸ್ಥಾನವಾಗಿತ್ತು ಮತ್ತು ಮೊದಲನೆಯ ಅತ್ಯುಚ್ಚವಾದ ಮಾದರಿಯ ಸಂಸ್ಥಾನ ಅಂತ ಆಗಿತ್ತು. ನಮಗದೆಲ್ಲ ಗೊತ್ತೇ ಇದೆ. ಒಂದು ಮಾತು ಹೇಳಬೇಕು ಅಂದರೆ, ನಮ್ಮ ಮೈಸೂರಿನ ಒಡೆಯರು ದೇಶಕ್ಕೆ ಮಾಡಿರುವ ಒಂದು ಉಪಕಾರ ಬಹುಮುಖವಾದದ್ದು. ಆ ವಿಷಯವಾಗಿ ವಿಸ್ತೃತವಾದ ಅಧ್ಯಯನ ಮಾಡಬೇಕು. ಆ ಬಗ್ಗೆ ಒಂದು ವಸ್ತು ಸಂಗ್ರಹಾಲಯವನ್ನು ಮಾಡಬೇಕು. ಏಕೆಂದರೆ ನೋಡಿ, ಕಡೆಯ ಮಹಾರಾಜರಾಗಿ ಸಿಂಹಾಸನವನ್ನು ಏರಿದವರು ನಮ್ಮ ಜಯಚಾಮರಾಜೇಂದ್ರ ಒಡೆಯರು. ಇಲ್ಲಿವರೆಗೂ ಮುಮ್ಮಡಿಯವರು, ನಾಲ್ಮಡಿಯವರು ಮತ್ತು ಶ್ರೀಮದ್ ಯುವರಾಜರು ಅಂತ ಹೆಸರಾಗಿ ಇವತ್ತೇ ಅವರ ಪುತ್ಥಳಿಯನ್ನು ಕೂಡ ಲೋಕಾರ್ಪಣೆ ಮಾಡಿದ್ದಾಗಿದೆ, ಅನಾವರಣ ಮಾಡಿದ್ದಾಗಿದೆ. ಅವರೆಲ್ಲರ ಬಗ್ಗೆ ಆಯಿತು. ಜಯಚಾಮರಾಜ ಒಡೆಯರವ್ರ ಬಗ್ಗೆ ಅವರು ವಾಗ್ಗೇಯಕಾರರಾಗಿದ್ದರು. ತ್ರಿಮೂರ್ತಿಗಳು ಅಂತ ತ್ಯಾಗರಾಜರನ್ನ, ಮುತ್ತುಸ್ವಾಮಿ ದೀಕ್ಷಿತರನ್ನು, ಶ್ಯಾಮಶಾಸ್ತ್ರಿಗಳನ್ನು ಹೇಳ್ತಾರೆ. ತ್ಯಾಗರಾಜರ ಪರಂಪರೆಯ ಶೈಲಿಯಲ್ಲಿ ಅನೇಕರು ರಚನೆಗಳನ್ನು ಮಾಡಿದರು. ಆದರೆ ಮುತ್ತುಸ್ವಾಮಿ ದೀಕ್ಷಿತರ ಶೈಲಿಯಲ್ಲಿ ಯಾರೂ ಮಾಡಿರಲಿಲ್ಲ. ಅದರ ಕೊರತೆಯನ್ನು ತೀರಿಸುವಂತೆ 100ಕ್ಕೂ ಹೆಚ್ಚು ಸ್ವೋಪಜ್ಞವಾದ ಸಂಗೀತ ರಚನೆಗಳನ್ನು ಸಂಸ್ಕೃತದಲ್ಲಿ ರಚನೆ ಮಾಡಿದ್ರು. ಒಂದರೊಳಗೆ ಬಳಸಿರೋ ರಾಗ ಮತ್ತೊಂದರೊಳಗೆ ಬಳಸಿಲ್ಲ. ಅಷ್ಟು ವಿಶಿಷ್ಟವಾದದ್ದು ಮತ್ತು ತುಂಬ ಕಠಿಣವಾದ ಕೃತಿಗಳು. ಅದನ್ನು ಹಾಡೋದು ಅಂದರೆ ಸಂಗೀತಗಾರನ ಯೋಗ್ಯತೆಯನ್ನು ತೋರ್ಪಡಿಸುತ್ತದೆ ಅಂತ ತುಂಬ ಕಠಿಣವಾದ ಮಿಶ್ರಜಂಪೆ ಅಂತ ತಾಳಗಳನ್ನೆಲ್ಲ ಬಳಸಿಕೊಂಡು ಮಾಡಿದ್ದಾರೆ. ಅವರು ಮಾಡಿದಂಥ ಎಷ್ಟೋ ರಾಗಗಳಲ್ಲಿ ಅದಕ್ಕೆ ಮುನ್ನ ಯಾರೂ ಕೃತಿ ರಚನೆ ಮಾಡಿರಲಿಲ್ಲ. ಹಾಗೆ ಅವರು ವಾಗ್ಗೇಯಕಾರರಾಗಿದ್ದರು. ಪಾಶ್ಚಾತ್ಯ ಸಂಗೀತದಲ್ಲಿ ತುಂಬ ದೊಡ್ಡ ಮಟ್ಟದ ವಿದ್ವಾಂಸರಾಗಿದ್ದರು ಅಂತ ಗೊತ್ತಾಗುತ್ತದೆ. ತತ್ವಶಾಸ್ತ್ರವನ್ನು ತುಂಬ ಸೊಗಸಾಗಿ ಬಲ್ಲವರಾಗಿದ್ದರು. ದತ್ತಾತ್ರೇಯ ಸ್ವಾಮಿಯನ್ನು ಕುರಿತಾದ ಅವರ ಸಂಶೋಧನೆ ಲೋಕವಿಖ್ಯಾತವಾದದ್ದು. ಸೌಂದರ್ಯ ಶಾಸ್ತ್ರ, ಈಸ್ಥೆಟಿಕ್ಸ್ ಅಂತಾರೆ ಅದನ್ನು, ಮತ್ತು ಆ ತತ್ವಶಾಸ್ತ್ರ, ಯೋಗ ಇತ್ಯಾದಿಗಳಲ್ಲಿ ತುಂಬ ನುರಿತವರಾಗಿದ್ದರು. ಅವರದು ಪಾಂಡಿತ್ಯ ಎಷ್ಟು, ಔದಾರ್ಯ ಕೂಡ ಅಷ್ಟೇ ದೊಡ್ಡದು. ಒಂದು ಉದಾಹರಣೆಯನ್ನು ಹೇಳ್ತೀನಿ. ಜಗತ್ತಿನಾದ್ಯಂತ 20ನೇ ಶತಮಾನದ ಮಧ್ಯಭಾಗದಲ್ಲಿದ್ದ ಮಹಾವಿದ್ವಾಂಸರೊಬ್ಬರು ಕಂಪ್ಲೀಟ್ ಸ್ಕಾಲರ್ ಅಂತ ಪ್ರಖ್ಯಾತರಾಗಿದ್ದರು. ಮದ್ರಾಸಿನ ಡಾಕ್ಟರ್ ವಿ ರಾಘವನ್ ಅಂತ. ಆ ವಿ ರಾಘವನ್ ಅವರು ಈಗ 1000 ವರ್ಷಗಳ ಕೆಳಗಿದ್ದ ಭೋಜರಾಜನ ಮಧ್ಯ ಭಾರತದಲ್ಲಿದ್ದಂಥ ಮಹಾನುಭಾವ ಆತ. ಆತನ ಸರಸ್ವತಿ ಮಂದಿರವನ್ನು ಇವತ್ತು ನ್ಯಾಯಾಲಯ ತಿರ್ಗಾ ಅದು ಹಿಂದೂಗಳಿಗೆ ಸೇರಿದ್ದು ಅಂತ ಉದ್ಘೋಷ ಮಾಡಿದೆ ಮಧ್ಯಪ್ರದೇಶದಲ್ಲಿ. ಆ ಭೋಜರಾಜನ ಭೋಜಶಾಲಾ ಸರಸ್ವತಿ ಮಂದಿರ, ಆ ಸರಸ್ವತಿ ಮೂಲ ವಿಗ್ರಹ ಇವತ್ತು ಇಂಗ್ಲೆಂಡಿನ ಲಂಡನ್ನಲ್ಲಿ ಅಲ್ಲಿ ಬ್ರಿಟಿಷ್ ಮ್ಯೂಸಿಯಂನಲ್ಲಿದೆ. ಆ ಒಂದು ಭೋಜರಾಜನ ಮಹಾಕೃತಿ ಒಂದು ಇತ್ತು, 1000 ಪುಟಗಳ ಮಹಾಗ್ರಂಥ. ಆ ಗ್ರಂಥದ ಬಗ್ಗೆ ಇವರು ಸಂಶೋಧನೆ ಮಾಡಿದ್ರು. ಆದರೆ ಪ್ರಕಟ ಮಾಡೋದಕ್ಕೆ ದುಡ್ಡಿರಲಿಲ್ಲ. ಹಾಗಾಗಿ ಮೈಸೂರು ಮಹಾರಾಜರ ಹತ್ರಕ್ಕೆ ಬಂದರು. ಮಹಾರಾಜರು ಕೊಡುಗೈ ದಾನಿ, ತುಂಬ ಜನಕ್ಕೆ ಕೊಟ್ಟು ಅವರಿಗೆ ಇನ್ನು ಹೆಚ್ಚು ಕೊಡೋಕ್ಕಾಗೋಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಅದರಿಂದ ರಾಘವನ್ನವರು
ಅದನ್ನು ಕುರಿತು ಹೇಳೋದಕ್ಕೆ ಇಷ್ಟಪಡಲಿಲ್ಲ. ಮಹಾರಾಜರನ್ನು ಸುಮ್ಮನೆ ನೋಡಿ ನಮಸ್ಕಾರ ಮಾಡಿ ಹೊರಡೋಣ ಅಂತ ಬಂದರು. ಆವಾಗ ಅವರಿಗೆ ಕಾರ್ಯದರ್ಶಿಯಾಗಿದ್ದವರು ಧರಣಿಪಾಲನ್ ಅಂತ. ಅವರು ಏನು ಯೋಚನೆ ಮಾಡಲಿಲ್ಲ ಮಹಾರಾಜರು, ಇವರು ಕೇಳಲೂ ಇಲ್ಲ. ಆದರೆ ಮಹಾರಾಜರೇ ಕೇಳಿದ್ರು, ನೀವು ಭೋಜರಾಜನ ಬಗ್ಗೆ ಮಾಡಿರುವ ಸಂಶೋಧನಾ ಗ್ರಂಥ ಯಾವುದಿದೆ ಅದು ಯಾಕೆ ಹೊರಬಂದಿಲ್ಲ ಅಂತ. ಆರ್ಥಿಕವಾದ ಸಮಸ್ಯೆ ಇದೆ ಅಂತಂದರು. ಎಷ್ಟು ಹಣ ಬೇಕಾಗುತ್ತೆ ಅಂದರು. ಆಗ ಅವರು ತಮಿಳಿನಲ್ಲಿ 9,000 ಅಂತಂದರು. ಮಹಾರಾಜರು ಏನೂ ಹೇಳಲಿಲ್ಲ. ರಾಘವನ್ನವರು ಮೆಟ್ಲಿಳ್ಕೊಂಡು ಕೆಳಕ್ಕೆ ಬಂದರು. ಧರಣಿಪಾಲನ್ನವರು 50,000 ಚೆಕ್ಕನ್ನು ಇವರು ಕೊಟ್ಟರಂತೆ. ಇವರು ತಕ್ಷಣ ಮೇಲಕ್ಕೆ ಓಡಿ, ಇದು ಯಾವಾಗ, ಈಗ 60 ವರ್ಷದ ಕೆಳಗಿನ ಮಾತು, 50,000ಕ್ಕೆ 50 ಲಕ್ಷದಷ್ಟು ಬೆಲೆ ಇದ್ದ ಕಾಲದಲ್ಲಿ ಮಹಾರಾಜರ ಹತ್ರಕ್ಕೆ ಹೋಗ್ಬಿಟ್ಟು, ತಾವು 9,000 ಅಂತ ನಾನು ಬೇಕು ಅಂತಲೂ ಕೇಳಲಿಲ್ಲ, ನೀವು 50,000 ಕೊಟ್ಟಿದ್ದೀರಾ, ಅದಕ್ಕೆ 5 ಪಟ್ಟಿಗೂ ಹೆಚ್ಚು ಕೊಟ್ಟಿದ್ದೀರಲ್ಲ ಅಂದರೆ, ನೀವು 9,000 ಬಂದಿದ್ದನ್ನು 50,000 ಅಂತ ಕನ್ಫ್ಯೂಸ್ ಮಾಡಿಕೊಂಡ್ರಾ ಅಂತ ಕೇಳಿದ್ರಂತೆ. ಇಲ್ಲ, ನನ್ನ ಕಿವಿ ಸರಿಯಾಗಿದೆ, ನೀವು ಇದೊಂದೇ ಪುಸ್ತಕ ಅಲ್ಲ, ಇನ್ನೂ ಎಷ್ಟೋ ಪುಸ್ತಕ ರಚನೆ ಮಾಡಬೇಕು ಅಂತ. ಆಗ ವಿ ರಾಘವನ್ನವರು ಆ ಪುಸ್ತಕವನ್ನು ಹೊರಗೆ ತಂದರು. ತಮಿಳುನಾಡಿನ ಮಹಾವಿದ್ವಾಂಸರು, ಲೋಕವಿಖ್ಯಾತವಾಯಿತು ಆ ಗ್ರಂಥ, ಭೋಜ ಶೃಂಗಾರ ಪ್ರಕಾಶ ಅಂತ 1000 ಪುಟಗಳ ಮಹಾಗ್ರಂಥ. ಸಂಸ್ಕೃತ ಸಾಹಿತ್ಯದಲ್ಲಿ ಅಂಥ PhD ಗ್ರಂಥ ಇದುವರೆಗೂ ಬಂದಿಲ್ಲ. ಅದಕ್ಕೆ ಮಹಾರಾಜರಿಗೆ ಅವರು ಅರ್ಪಣೆ ಮಾಡಿದ್ದಾರೆ. ದಿಸ್ ವರ್ಕ್ ಆಫ್ ದಟ್ ಭೋಜರಾಜ ಈಸ್ ಡೆಡಿಕೇಟೆಡ್ ಟು ಅವರ್ ಟೈಮ್ಸ್ ಭೋಜರಾಜ ಅಂತ ಹೇಳಿಬಿಟ್ಟಿದ್ದು. ಇಷ್ಟು ಉದಾರತೆ. ಅವ್ರ ಹತ್ತಿರಕ್ಕೆ ಹೋದವರಿಗೆ ಯಾರಿಗೂ ಅವರು ಇಲ್ಲ ಅನ್ನೋದೇ ಕೊಟ್ಟರು. ಅದು ಮಾತ್ರವಲ್ಲ, ಅವರು ಸಿಂಹಾಸನಾರೂಢರಾಗಿದ್ದು ಕೇವಲ 6-7 ವರ್ಷ. ಅಷ್ಟರೊಳಗೆ 300 ಮಹಾಗ್ರಂಥಗಳನ್ನು ತಂದರು. ಇವತ್ತಿಗೂ ನಮಗೆ ಕನ್ನಡದಲ್ಲಿ ವೇದ ಬೇಕು, ಉಪನಿಷತ್ತು ಬೇಕು, 18 ಪುರಾಣಗಳು ಬೇಕು, ಆಗಮಗಳು ಬೇಕು ಅಂತಂದರೆ ಮಹಾರಾಜರ ಜಯಚಾಮರಾಜೇಂದ್ರ ಗ್ರಂಥರತ್ನಮಾಲಾ ಅಂತ ಅದು ಒಂದೇ ಇರೋದು. ಮತ್ತು ಅವರು ಮಾಡಿದಂತೆ ಆ ಗ್ರಂಥಗಳನ್ನು ಇಡೀ ದೇಶದಲ್ಲಿ ಮತ್ತಿನ್ಯಾರೂ ಮಾಡಿಲ್ಲ. 35 ಮಹಾಸಂಪುಟಗಳಲ್ಲಿ ಋಗ್ವೇದ ತಂದರು. ಯಡಿಯೂರಪ್ಪನವ್ರ ಕಾಲದಲ್ಲಿ ಅದನ್ನು ರೀಪ್ರಿಂಟು ಮಾಡಿತು ಸರ್ಕಾರ. ಆದರೆ ಮಹಾರಾಜರದೇ ಪುಸ್ತಕವನ್ನು ಫೋಟೋ ಸ್ಟಾರ್ಟ್ ಮಾಡಿದಂತೆ ಮಾಡಿದ್ದಾಗಿತ್ತು. ಹೊಸ ಕಂಪೋಸಿಷನ್ ಮಾಡೋಕ್ಕಾಗಲಿಲ್ಲ, ಅಷ್ಟು ಕಷ್ಟ ಇತ್ತು. ಅದಕ್ಕಾಗಿ ದೇಶಾದ್ಯಂತ ಇದ್ದಂಥ ವಿದ್ವಾಂಸರುಗಳನ್ನೆಲ್ಲ ಕರ್ಕೊಂಡು ಬಂದು ಕನ್ನಡಕ್ಕೆ ಇದನ್ನೆಲ್ಲ ತರಬೇಕು ಅಂತ ಮಾಡಿದ್ರು. ಕನ್ನಡಕ್ಕೆ ಅವರು ಕೊಟ್ಟಂಥ ಪೋಷಣೆ ಬಹಳ ದೊಡ್ಡದು. ಜಯಚಾಮರಾಜೇಂದ್ರ ಗ್ರಂಥರತ್ನಮಾಲಾ ಅದಕ್ಕೆ ಹೋಲಿಕೆಯಾಗುವಂತೆ ಜಗತ್ತಿನ ಯಾವ ಭಾಷೆಗಳಲ್ಲೂ ಋಗ್ವೇದ ಇಲ್ಲ. ಅಂದರೆ ಅಂಥ ದೊಡ್ಡ ಕೆಲಸ. ಇದು ಒಂದು ಮುಖ ಅಷ್ಟೇ. ಈಗ ಸ್ಕೌಟ್ ಇರ್ಬೋದು, ಆ ಸ್ಕೌಟ್ ಪದ್ಧತಿಯನ್ನು ನಮಗೆ ತಂದು ಕೊಟ್ಟವರು ಅವರೇ. ಅಮೆಚೂರ್ ಡ್ರಾಮಾ ಅಸೋಸಿಯೇಷನ್ ಅಂತ ಇದೆ, ಅದನ್ನು ಬೆಳೆಸಿದವರು ಅವರ ತಂದೆಯವರು. ಇವತ್ತು ಅವರದೇ ಪುತ್ಥಳಿಯನ್ನು ನಾವು ಲೋಕಾರ್ಪಣೆ ಮಾಡಿದ್ದು. ಅಂದರೆ ನೀವು ಯಾವುದು ನಮ್ಮ ರಾಜ್ಯದಲ್ಲಿ ಒಳ್ಳೆಯದಾಗಿದೆ ಅಂತ ಹೇಳ್ತೀರಾ, ಅದೆಲ್ಲ ಮೈಸೂರಿನ ಅರಸರ ಪರಂಪರೆಗೆ ಬರುವುದಾಗಿದೆ ಅಂತಂದರೆ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಹಾಗಾಗಿ ಅಂಥವ್ರನ್ನ ನೆನೆಯುವುದು ಬಹಳ ವಿಶೇಷ. ಎಲ್ಲಿಯವರೆಗೆ ಅಂತಂದರೆ ಅವರಿಗೆ ನೋಡಿ ಅಷ್ಟು ಗೌರವ, ಅಷ್ಟು ಅಭಿಮಾನ ಇತ್ತು. ಕೌಟಿಲ್ಯ ನಿಮಗೆಲ್ಲ ಗೊತ್ತಿದೆ, ಚಾಣಕ್ಯ ಅಂತ ಎಲ್ಲರಿಗೂ ಗೊತ್ತಿದೆ. ಚಾಣಕ್ಯನ ಅರ್ಥಶಾಸ್ತ್ರವನ್ನು ಮೊದಲು ಹೊರಗೆ ತಂದು ಜಗತ್ತಿಗೆ ಅದನ್ನು ತೋರ್ಪಡಿಸಿದ್ದು ಮೈಸೂರು ಸಂಸ್ಥಾನದಲ್ಲಿ, ಮೈಸೂರು ಅರಮನೆಯಿಂದ ಬಂದ ಓರಿಯೆಂಟಲ್ ಲೈಬ್ರರಿನಲ್ಲಿ. ಆ ಚಾಣಕ್ಯನ ಅರ್ಥಶಾಸ್ತ್ರವನ್ನು ಹಸ್ತಪ್ರತಿಯಿಂದ ಮೊದಲು ಹೊರಕ್ಕೆ ತಂದು ಇಂಗ್ಲೀಷ್ಗೆ ಅದನ್ನು ಅನುವಾದ ಮಾಡಿ ಪಬ್ಲಿಷ್ ಮಾಡಿದ್ರು ಆರ್ ಶ್ಯಾಮಶಾಸ್ತ್ರಿ ಅಂತ. ಹಾಗೆ ಪಬ್ಲಿಷ್ ಮಾಡಿದಾಗ ದೇಶ ವಿದೇಶಗಳಲ್ಲೆಲ್ಲ ಹೋಯಿತು. ಮಹಾರಾಜರು ವಿದೇಶಕ್ಕೆ ಹೋಗಿದ್ದಾಗ ಅವ್ರ ಹೆಸರು ಕೇಳಿದ ತಕ್ಷಣ, ಓ ನೀವು ಮೈಸೂರಿಂದ ಬಂದಿದ್ದೀರಾ, ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿಗಳು ಮೈಸೂರಿನವರ ಅಂದ್ರಂತೆ. ಬೇರೆಯವರಾಗಿದ್ದರೆ, ನಮ್ಮ ಈ ಕಾಲದ ರಾಜಕಾರಣಿಗಳಾಗಿದ್ದರೆ ಕೋಪ ಮಾಡಿಕೊಂಡಿರೋರು. ಮಹಾರಾಜರು ಬಂದು ಶ್ಯಾಮಶಾಸ್ತ್ರಿಗಳನ್ನು ಕಂಡು ಅವರಿಗೆ ಸತ್ಕಾರ ಮಾಡಿ, ಇಲ್ಲಿ ನೀವು ನಮ್ಮ ಪ್ರಜೆಗಳು, ಅಲ್ಲಿ ನಾವು ನಿಮ್ಮ ಪ್ರಜೆಗಳು ಅಂತಂದ್ರಂತೆ. ಎಷ್ಟು ದೊಡ್ಡತನ ನೋಡಿ. ನಿಜವಾದ ಪ್ರಜಾವತ್ಸಲರು, ರಾಜರ್ಷಿಗಳು ಅಂತಂದರೆ ಆ ಪರಂಪರೆಯಲ್ಲಿ ಬಂದವರು. ಜಯಚಾಮರಾಜೇಂದ್ರ ಒಡೆಯರವರು ಆ ರೀತಿಯಲ್ಲಿದ್ದರು. ಅವರು ಎಷ್ಟು ವ್ಯವಸ್ಥಿತವಾಗಿ ಆಲೋಚನೆ ಮಾಡ್ತಾಯಿದ್ರು, ಪುಸ್ತಕ ಸಂಗ್ರಹ ಇಟ್ಕೊಂಡಿದ್ರು. ಅಂದರೆ ನನ್ನ ಗುರುಗಳಾಗಿದ್ದ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅಂತ ಮಹಾವಿದ್ವಾಂಸರು ಅವರು ಹೇಳಿದರು, ಒಮ್ಮೆ ಅವರು ಒಂದು ಸಂಶೋಧನಾ ಗ್ರಂಥ ಬರೆದಿದ್ದು ಮಹಾರಾಜರಿಗೆ ಕೊಟ್ಟರಂತೆ. ಕೊಟ್ಟಾಗ ಮಹಾರಾಜರು ನೋಡ್ತಾ, ಈ ಬಗ್ಗೆ ಬೇರೆ ಒಂದು ಅಭಿಪ್ರಾಯ ಇದೆ, ಇನ್ನೊಬ್ಬರು ವಿದ್ವಾಂಸರು ಹಿಂದೂನಲ್ಲಿ ರಿವ್ಯೂ ಬರೆದಿದ್ದಾರೆ ಅಂದ್ರಂತೆ. ಇಲ್ಲ, ಅದು ಹಾಗಿಲ್ಲ ಅಂದ್ರಂತೆ. ಆಗ ಅವರು ಚೆಸ್ಟ್ ಡ್ರಾ ತೆಗೆದು ಮೇಜಿನಿಂದ ಇಷ್ಟು ಕೀ ಬಂಚ್, ಅರಮನೆಯಲ್ಲಿ ಗ್ರಂಥಾಲಯ ಅಂದರೆ ಅಷ್ಟು ದೊಡ್ಡದು, ಸರಸ್ವತಿ ಮಂದಿರ, ಅಲ್ಲಿ ಟಿಪ್ಪು ಸುಲ್ತಾನ್ ಎಷ್ಟೋ ಹಸ್ತಪ್ರತಿಗಳನ್ನು ಕುದುರೆ ಕಾಸ್ತಾರರಿಗೆ ಹುರುಳಿ ಬೇಯಿಸೋದಕ್ಕೆ ಕೊಟ್ಟುಬಿಟ್ಟಿದ್ದ ಆ ಕಾಲದಲ್ಲಿ. ಮಹಾರಾಜರುಗಳು ಆಮೇಲೆ ಕೆಲವೊಂದೆಲ್ಲ ಗ್ರಂಥಗಳನ್ನು ತಂದು ಉಳಿಸಿಕೊಂಡ್ರು. ಆ ಕೀ ಬಂಚಿಂದ ಒಂದು ಕೀನ್ ತೆಗೆದು ಒಬ್ಬ ಕೆಲಸದವನು ಕೊಟ್ಟು, ಇಂತಿಷ್ಟನೇ ಬೀರೂನಲ್ಲಿ ಇಂಥ ಪುಸ್ತಕ ಇಂಥ ಎಡೆಯಲ್ಲಿದೆ, ತೊಗೊಂಡು ಬಾ ಅಂತ.
ಅದು ತೊಗೊಂಡು ಬಂದು ತೆಗೆದು ತೋರಿಸಿದ್ರಂತೆ, ನೋಡಿ ನಾನು ಹೇಳಿರೋದು ಸರಿ ಅಂತ. ಇದನ್ನು ನನಗೆ ಕೆ ಕೃಷ್ಣಮೂರ್ತಿಯವರೇ ಹೇಳಿದರು. ಅಂದರೆ ಸ್ಥಾನಕ್ಕೆ ಬಂದು ದೊಡ್ಡವರು ಅಂತ ಅನ್ನಿಸ್ಕೊಂಡವರಲ್ಲ, ದೊಡ್ಡವರಾಗಿ ಸ್ಥಾನಕ್ಕೆ ಬಂದವರು, ಆ ಸ್ಥಾನಕ್ಕೆ ಗೌರವ ತಂದುಕೊಟ್ಟವರು, ಅಂಥವರ ತಂದೆಯ ಮೂರ್ತಿಯನ್ನು ಇವತ್ತಿಲ್ಲಿ ಸ್ಥಾಪನೆ ಮಾಡಿದ್ದೀರಾ. ನಿಜಕ್ಕೂ ಈ ಪ್ರಾಂತಕ್ಕೆ ಅದೊಂದು ಹೆಮ್ಮೆಯ ಸಂಗತಿ ಅಂತ ಅನಿಸುತ್ತೆ. ಅದನ್ನು ಅವರ ಪರಂಪರೆಯಲ್ಲಿ ಬಂದಂಥ ಶ್ರೀಯುತ ಯದುವೀರವರ ಕೈನಲ್ಲಿ ಮಾಡ್ತಿದ್ದೀರಾ. ಇದನ್ನೆಲ್ಲ ನಡೆಸುವಲ್ಲಿ ಸಹಕಾರ ಕೊಟ್ಟಂಥ ಮಹಾಜನಕ್ಕೆ, ಇದರೊಳಗೆ ಪಾಲ್ಗೊಳ್ಳುವ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಾನು ಕೃತಜ್ಞನಾಗಿದ್ದೀನಿ. ನಮಸ್ಕಾರ, ಧನ್ಯವಾದ.